ಬಾಲಿವುಡ್ ಕಡೆಯಿಂದ ತುಂಬಾನೇ ಬಾಸ್ಟರ್ಡ್ಸ್ ಆಗಿರುವಂತ ವೆಬ್ ಸೀರೀಸ್ ಬಂದ್ಬಿಟ್ಟಿದೆ. ಸರಿಯಾಗಿ ಗಳಿಸ್ಕೊಂಡಿದ್ಯಾ? ದಿ ಬ್ಯಾಡ್ಸ್ ಆಫ್ ಬಾಲಿವುಡ್. ಇದು ರಾಂಗ್ ಟೈಟಲ್. ಒರಿಜಿನಲ್ ಟೈಟಲ್ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಅವರೇ ರಿವೀಲ್ ಮಾಡ್ತಾರೆ. ಈ ವೆಬ್ ಸೀರೀಸ್ ನ ನೋಡಿದ್ಮೇಲೆ ದಂಗಾಗ್ಬಿಟ್ಟೆ. ಒರಿಜಿನಲ್ ಆಗಿ ಲೋಂಡೆಗಳು ಯಾವ ರೀತಿ ಆಕ್ಟ್ ಮಾಡಿರ್ತಾರೋ ಅದೇ ರೀತಿ ಎಲ್ಲಾ ಆಕ್ಟರ್ ಗಳು ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಸಾರಿ ಈ ವೆಬ್ ಸೀರೀಸ್ ಒಳಗಡೆ. ನಿಜವಾಗ್ಲೂ ಇದನ್ನ ಆರ್ಯನ್ ಖಾನೆ ಡೈರೆಕ್ಷನ್ ಮಾಡಿದ್ದಾರೆ, ಅವರೇ ಕ್ರಿಯೇಟಿವ್ ಮಾಡಿದ್ದಾರೆ ಅಂದ್ರೆ ನನ್ ಕೈಲಂತೂ ನಂಬಕ್ ಆಗ್ತಾ ಇಲ್ಲ. 100ಗೆ 200% ಬಿಕಾಸ್ ಆಫ್ ನೆಪೋಟಿಸಮ್ ಕಿಡ್ಸ್ ಇವರು ಕೂಡ. ಐ ಆಮ್ ಡ್ಯಾಮ್ ಶೋರ್ ಇದನ್ನ ಬೇರೆ ಯಾರೋ ಕ್ರಿಯೇಟ್ ಮಾಡಿದ್ದಾರೆ, ಡೈರೆಕ್ಷನ್ ಕೂಡ ಬೇರೆ ಯಾರೋ ಮಾಡಿರ್ತಾರೆ, ಹೆಸರು ಮಾತ್ರ ಆರ್ಯನ್ ಖಾನ್. ಫಸ್ಟ್ ಥಿಂಗ್, ಈ ವೆಬ್ ಸೀರೀಸ್ ನನಗಂತೂ ತುಂಬಾನೇ ಲೈಕ್ ಆಗೋಯ್ತು. ಒರಿಜಿನಲ್ ಆಗಿ ಬಾಲಿವುಡ್ ಒಳಗಡೆ ಯಾವ್ಯಾವ ರೀತಿ ಎಲ್ಲ ಕೆಮಿಸ್ಟ್ರಿಗಳು ಬಿಲ್ಡ್ ಆಗ್ತವೆ ಫಿಲಂ ಇಂಡಸ್ಟ್ರಿ ಒಳಗಡೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಓಪನ್ ಆಗಿ ರಿವೀಲ್ ಮಾಡ್ಬಿಟ್ಟಿದ್ದಾರೆ ರೆಡ್ ಚಿಲ್ಲಿ ಪ್ರೊಡಕ್ಷನ್ ಹೌಸ್. ಮೊದಲನೇದಾಗಿ ಈ ಪ್ರೊಡಕ್ಷನ್ ಹೌಸ್ ತುಂಬಾನೇ ಇಷ್ಟ ಆಗೋದಕ್ಕೆ ಮೇನ್ ರೀಸನ್ ಇವರು ಇನ್ಫಿನಿಟಿ ವಾರ್ ಅಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ. ಅವೆಂಜರ್ ಇನ್ಫಿನಿಟಿ ವಾರ್. ಹೌದು, ಇಲ್ಲೆಲ್ಲ ಆರ್ಟಿಸ್ಟ್ ಗಳು ತುಂಬಾನೇ ಅಡ್ವಾನ್ಸ್ ಆಗಿರ್ತಾರೆ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತಾರೆ. ಇನ್ನ ಈ ವೆಬ್ ಸೀರೀಸ್ ಮೊದಲನೇದಾಗಿ ಇಷ್ಟ ಆಗೋದಕ್ಕೆ ಮೇನ್ ರೀಸನ್ ಪ್ರೆಸೆಂಟೇಶನ್, ಆಕ್ಟಿಂಗ್ ಸ್ಕಿಲ್ಸ್ ಎಕ್ಸೆಟ್ರಾ. ಐ ಮೀನ್ ಬಕ್ವಾಸ್ ಬಾತ್, ಮೊಸರನ್ನ ಬಾತ್ ಗೀತಿ ಎಲ್ಲ. ಇನ್ನ ಈ ಸೀರೀಸ್ ಒಳಗಡೆ ಬರ್ತಾ ಹೋಗ್ತಾರೆ ಲಕ್ಷಯ ಲಾಲ್ವಾನಿ, ರಾಘವ್ ಜುಯಲ್, ಬಾಬಿ ಡಿಯೋಲ್, ಶೇರ್ ಬಂಬಾ. ಇವ್ರುಗಳು ಈ ವೆಬ್ ಸೀರೀಸ್ ಒಳಗಡೆ ಮೇನ್ ಲೀಡ್ ಆಗಿ ಕಾಣಿಸ್ಕೊತಾರೆ. ಬಾಲಿವುಡ್ ಒಳಗಡೆ ನಡೆಯುವಂತ ಬಾಸ್ಟರ್ಡ್ಸ್ ಸ್ಟೋರೀಸ್ ಗಳನ್ನ ಇವ್ರು ರೆಪ್ರೆಸೆಂಟ್ ಮಾಡಿದ್ದಾರೆ. ಪರ್ಸನಲ್ ಆಗಿ ನನಗಂತೂ ತುಂಬಾನೇ ಇಷ್ಟ ಆಗಿದ್ದಂತ ಕ್ಯಾರೆಕ್ಟರ್ ರಾಘವ್ ಜುಯಲ್. ಮಾತಾಡೋ ಭಾಷೆ ನ್ಯಾಚುರಲ್ ಆಗಿ ಒಳ್ಳೆ ನಾರ್ಮಲ್ ಆಗಿ ನಾವೆಲ್ಲ ಯಾವ್ಯಾವ ರೀತಿ ಎಲ್ಲ ಮಾತಾಡ್ತೀವೋ ಅದೇ ರೀತಿ ಸಿನಿಮಾದೊಳಗಡೆ ಪ್ರೆಸೆಂಟ್ ಮಾಡಿದ್ದಾರೆ. ಅವ್ರು ಕೊಟ್ಟಿರುವಂತ ಕ್ಯಾರೆಕ್ಟರ್ ನ ಪಾತ್ರದ ಪರಕಾಯ ಪ್ರವೇಶ ಅಂತಾರಲ್ಲ ಅದು. ಮೊದಲನೇದಾಗಿ ನೆಟ್ಫ್ಲಿಕ್ಸ್ ಅವರು ಈ ತರದ ಸಿನಿಮಾಗಳು ಈ ತರ ವೆಬ್ ಸೀರೀಸ್ ಗಳನ್ನ ರಿಲೀಸ್ ಮಾಡೋದ್ರಲ್ಲಿ ಎತ್ತದ ಕೈ. ಅದರಲ್ಲೂ R-rated, ವೈಲೇಟೆಡ್, A-rated ಈ ತರ ಸಿನಿಮಾಗಳು ವೆಬ್ ಸೀರೀಸ್ ಗಳಿಗೆ ಫೇಮಸ್ ಇರೋದನ್ನ ಎಲ್ಲಾನು ಬಿಚ್ಚಿ ಓಪನ್ ಆಗಿ ತೋರಿಸ್ತಾ ಇರ್ತಾರೆ. ಒಂದ್ ರೀತಿ ಶೀಲಾಕಿ ಜವಾನಿ ಇದ್ದಂಗೆ. ಬಾಲಿವುಡ್ ಅಲ್ಲಿರುವಂತ ದೊಡ್ಡ ದೊಡ್ಡ ತಲೆಗಳೆಲ್ಲ ಬರ್ತಾ ಹೋಗ್ತಾರೆ ಈ ವೆಬ್ ಸೀರೀಸ್ ಒಳಗಡೆ. ಟ್ರೈಲರ್ ಒಳಗಡೆನು ಕೂಡ ತೋರಿಸಿದ್ರು ಆರ್ಯನ್ ಖಾನ್. ಪ್ರತಿಯೊಬ್ಬ ಆಕ್ಟರ್ ಗಳು ಕೂಡ ಅವರವರ ಕ್ಯಾರೆಕ್ಟರ್ ನ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಅವ್ರ ಮ್ಯಾನರಿಸಮ್ ಅಲ್ಲಿ ದಟ್ ಕುಡ್ ಬಿ ಅ ಬೆಸ್ಟ್. ಆಸ್ಮಾನ್ ಸಿಂಗ್ ಅಂತ ಒಬ್ಬ ದೊಡ್ಡ ಲೋಂಡೆಕೆ ಮಗ. ಇವನ್ ಫಿಲಂ ಇಂಡಸ್ಟ್ರಿಗೆ ಬಂದು ಏನಾದ್ರೂ ದೊಡ್ಡದಾಗಿ ಅಚೀವ್ ಮಾಡಿ ಕಿತ್ತು ಗುಡ್ಡ ಹಾಕ್ಬಿಡ್ತೀನಿ ಅಂತ ಒಳ್ಳೆ ಸೂಪರ್ ಕಮ್ ಬ್ಯಾಕ್ ಕೊಡೋ ಅಂತ ಸಿನಿಮಾನ ಮಾಡ್ತಾರೆ ರಿವಾಲ್ವರ್ ಅಂತ ಈ ವೆಬ್ ಸೀರೀಸ್ ಒಳಗಡೆ. ಅದಾದ್ಮೇಲೆ ಇವನ್ ಜೀವನದಲ್ಲಿ ಬರ್ತಾ ಹೋಗ್ತವೆ ಸನ್ನಿವೇಶಗಳು ಡಿಫ್ರೆಂಟ್ ಆಗಿ. ಅಂಡರ್ ವರ್ಲ್ಡ್ ಮಾಫಿಯಾ, ಗೂಂಡಾ, ಇಂಡಸ್ಟ್ರಿ ಮಾಫಿಯಾ, ಜೊತೆಗೆ ಡ್ಯಾಡಿ ಅನ್ಸ್ಕೊಂಡ್ರೆ ಬಾಸ್ಟರ್ಡ್. ಯುನೋ ಇದ್ರ ಜೊತೆಗೆ ಈ ವೆಬ್ ಸೀರೀಸ್ ಅಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಕೂಡ ಬರ್ತಾ ಹೋಗುತ್ತೆ, ಗಫೂರ್ ಬಾಯ್. ಈ ಕ್ಯಾರೆಕ್ಟರ್ ಬರ್ತಿದಾಗೇನೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಒಂದು ಮ್ಯೂಸಿಕ್ ಬರ್ತಾ ಇರ್ತದೆ, ಕೇಳ್ತಾ ಇದ್ರೆ ಏನೋ ಒಂಥರ ಹಿತ. ನಿಜವಾಗ್ಲೂ ಬಾಲಿವುಡ್ ಅಲ್ಲಿ ಇದೇ ರೀತಿ ನಡೀತದೆ ಅಂತ ಆರ್ಯನ್ ಖಾನ್ ಅವರು ನಿಜವಾಗ್ಲೂ ರಿಸರ್ಚ್ ಮಾಡಿದ್ದೇ ಆಗಿದ್ರೆ ಅದನ್ನ ನಮ್ಮ ಅಪ್ರಾಣಿಗೆ ಇವ್ರು ಡೈರೆಕ್ಷನ್ ಮಾಡಿರೋ ಚಾನ್ಸೇ ಇಲ್ಲ. ಬಿಕಾಸ್ ಫಸ್ಟ್ ವೆಬ್ ಸೀರೀಸ್ ನ ಈ ರೀತಿ ಮಾಡಿದಾರೆ ಅಂದ್ರೆ ಐ ಆಮ್ ಥಿಂಕಿಂಗ್ ನೆಪೋಟಿಸಮ್ ಕಿಡ್ಸ್ ಆರ್ ಎಕ್ಸೆಟ್ರಾ. ಫಸ್ಟ್ ಥಿಂಗ್, ಮೊದ್ಲೇ ಹೇಳಿದಾಗೆ ಈ ವೆಬ್ ಸೀರೀಸ್ ಒಳಗಡೆ VFX ನ ಸಖತ್ತಾಗಿ ಯೂಸ್ ಮಾಡಿದ್ದಾರೆ. ಅದೇ ಮೊದ್ಲೇ ಹೇಳಿದ್ನಲ್ಲ, ಇದೇ VFX ಕಂಪನಿ ಅವೆಂಜರ್ಸ್ ಇನ್ಫಿನಿಟಿ ವಾರ್ ಅಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ ಅಂತ. ರೆಡ್ ಚಿಲ್ಲಿ ಪ್ರೊಡಕ್ಷನ್ ಹೌಸ್. ಸ್ವಂತ ಶಾರುಖ್ ಖಾನ್ ಇದು ಎಲ್ಲ ಇವ್ರದೇ. ಅಪ್ಪ, ಮಗ, ಅಂಕಲ್, ಅವ್ರ ಮಗ, ಮ್ಯಾನೇಜರ್ ಈ ರೀತಿ ಬರುವಂತ ಕ್ಯಾರೆಕ್ಟರ್ ಗಳೆಲ್ಲ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾ ಹೋಗ್ತಾ ಇರ್ತವೆ. ಯಾವಾಗ್ಲೂ ಅವ್ರು ಮಾತಾಡೋ ಮಾತುಗಳನ್ನ ಕೇಳೋದಕ್ಕೆ ಕಾಯ್ತಾ ಇರ್ತೀವಿ. ಆ ಲೆವೆಲ್ ಅಲ್ಲಿ ಇದೆ ಅವ್ರ ಕ್ಯಾರೆಕ್ಟರ್ ಗಳೆಲ್ಲ. ಫುಲ್ ಸೈಕ್. ತುಂಬಾನೇ ರೆಸ್ಟ್ರಿಕ್ಷನ್ ಹಾಕಿದ್ದಾರೆ ಈ ವೆಬ್ ಸೀರೀಸ್ ನ ನೋಡೋದಕ್ಕೆ. 18 ವರ್ಷ ಮೇಲ್ಪಟ್ಟಿರ್ಲೇಬೇಕು, ಯಾಕಂದ್ರೆ ವಲ್ಗರ್ ಸೀನ್ಸ್ ಗಳು, ವಲ್ಗರ್ ಮಾತುಗಳು, ವಲ್ಗರ್ ಅವು ಎಲ್ಲ ಇದಾವೆ ಈ ವೆಬ್ ಸೀರೀಸ್ ಒಳಗಡೆ. ಅದ್ರ ಜೊತೆಗೆ ಸ್ಟೋರಿ ಖಡಕ್. ಪರ್ಸನಲ್ ಆಗಂತೂ ಈ ವೆಬ್ ಸೀರೀಸ್ ನನಗಂತೂ ಬಹಳನೇ ಇಷ್ಟ ಆಗ್ಬಿಡ್ತು. ಆ ಲೆವೆಲ್ ಅಲ್ಲಿ ಒರಿಜಿನಲ್ ಆಗಿ ಬಾಲಿವುಡ್ ಒಳಗಡೆ ಇರುವಂತ ಬಾಸ್ಟರ್ಸ್ ಗಳನ್ನ ಎಕ್ಸ್ಪೋಸ್ ಮಾಡಿದ್ದಾರೆ ಆರ್ಯನ್ ಖಾನ್. ಇನ್ನ ಸೀಸನ್ 2 ಗಂತೂ ನಾನಂತೂ ಎಕ್ಸೈಟ್ ಆಗಿದ್ದೀನಿ, ಯಾವ ರೀತಿ ಬರ್ಬಹುದು ಸ್ಟೋರಿ ಮುಂದೆ ಅಂತ. ಇನ್ನ ಟೋಟಲ್ ಆಗಿ 7 ಎಪಿಸೋಡ್ ಗಳಿದಾವೆ. ಕರೆಕ್ಟ್ ಆಗಿ 5 ರಿಂದ 6 ಅವರ್ ಕೂತ್ಕೊಂಡು ಆರಾಮಾಗಿ ಮುಗಿಸ್ಬಿಡಿ. ಸ್ಟೋರಿ ಮಾತ್ರ ಸಖತ್ತಾಗಿದೆ. ಎಂಟರ್ಟೈನ್ಮೆಂಟ್ ಫಿಕ್ಸ್.